ನಮ್ಮ ಯೂಟ್ಯೂಬ್ ಚಾನಲ್ ಏನಿವತ್ತು ನಾನು ಬದಲು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಕಾಲ್ ಕೂಡ ಪಿಕ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ರೆಡಿ ಆಗದ ಬೇಕು. Finally we are going. This is Shivu. This is My Lord is my Lord. This is a classic. so final. So ಅಲ್ಲೂ ಎಲ್ಲರಿಗೂ ಒಳ್ಳೆ ಹೋಗೋದು ಹೋಟೆಲ್ಸ್ ಹೋಗೋ ಬದಲು ಅಂಬಾರಿ ಅಂದರೆ ದೇವಿ ಅಂಡ್ ಟೇಸ್ಟ್ ವೈಸ್ ಒಂದು ಸಕ್ಕತ್ತಾಗಿರುತ್ತೆ ಅವ್ರ ಹತ್ರ ಕಂಪೇರ್ ಟು ಹೋಟೆಲ್ಸ್ ಆಗಿ ರೆಸ್ಟೋರೆಂಟ್ ಆಗಲಿ. ಅರಮನೆ ಒಳಗಡೆ ನೋಡ್ಬೋದು. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನನಗಂತೂ ತುಂಬಾ ಎಡಿಟ್ ಮಾಡಿಕೊಟ್ಟಿದ್ದು ನನ್ನ ಫ್ರೆಂಡ್ ನಿತಿನ್ ಆಚಾರ್ಯ ಅವರು. ಸೊ ಅವ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಸ್ವಾಮಿ ದೇವಸ್ಥಾನ. ಇದು ಒಂದು ಕ್ಯಾರೆಸ್ ಡ್ಯಾಮ್ ಬ್ಯಾಕ್ ವಾಟರ್. ಥ್ಯಾಂಕ್ ಯು, ಲವ್ ಯು. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಏನಿವತ್ತು ನಾನು ಬದಲು ನಾನಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ವಿಶೇಷ ಇದೆ. ಸೊ ಏನಂತಂದರೆ, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ, ನಾವೆಲ್ಲ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಅಂತಂದರೆ ನಾನು, ನನ್ನ ಫ್ರೆಂಡ್ಸ್ ಮತ್ತು ನಯನ ಸ್ನಾನ ಮಾಡಿ ರೆಡಿ ಆಗ್ತಾ ಇರೋದ್ರಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇನ್ನೂ ರೆಡಿ ಆಗಿಲ್ಲ, ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಯಾರ್ಯಾರೆಲ್ಲ ಜಾಯ್ನ್ ಆಗ್ತಾರೆ ಅಂತ ನೋಡ್ತಾ ಇದ್ದೀವಿ. ಸೊ ನಾವಿವಾಗ ಫೈನಲಿ ಹೊರಟಿದ್ದೀವಿ. ಬಾಯ್ ಮಮ್ಮಿ, ಬಾಯ್ ಪಪ್ಪ. Finally we are going. This is Shivu. This is Nitin. And ಇವಳನ್ನ ನೋಡಿರ್ತೀರಾ, ಈ ಚೇತು ಕಾಣಿಸ್ತಾ ಇಲ್ಲ, ಚೇತನ್. ಸೊ ಹೊರಟಿದೀವಿ, ಹೋಗ್ತಾ ತೋರಿಸ್ತೀವಿ ಏನೇನ್ ಮಾಡ್ತೀವಿ ಅಂತ. ಕೀಪ್ ವಾಚಿಂಗ್. ಸೊ ಫೈನಲಿ ನಾವು 2 hours ಜರ್ನಿ ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಬಂದು ತಲುಪಿದ್ರಿ. ಫುಲ್ ಬೆಟ್ಟ ಹತ್ತಕ್ಕಾಗಲಿಲ್ಲ, ಬಿಕಾಸ್ ನಾವು ಕಾರಲ್ಲಿ ಹೋಗಿದ ಕಾರಣ ಕಾರ್ ಪಾರ್ಕ್ ಮಾಡಿ ಸ್ವಲ್ಪ ಬೆಟ್ಟ ಅಷ್ಟೇ ಮಾತ್ರ ನಾವು ಹತ್ತಕ್ಕಾಗಿದ್ದು. ಬೆಟ್ಟ ಹತ್ಕೊಂಡು ಹೋಗಿ ಫೈನಲಿ ನಾವು ದೇವಸ್ಥಾನದ ಹತ್ರಕ್ಕೆ ಬಂದು ತಲುಪಿದ್ರಿ. ತುಂಬ ಜನ ಕಡಿಮೆ ಇದ್ದರು. ನಾವು ಹೋಗಿದ್ದ ದಿನ ವೆನ್ಸ್ಡೇ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದರು. ಸೊ ಹಂಗಾಗಿ ನಮಗೆ ತುಂಬ ಬೇಗ ದರ್ಶನ ಆಯಿತು ಮತ್ತು ದೇವಿನ ನೋಡೋಕ್ಕೆ ತುಂಬ ಹೊತ್ತು ಅವಕಾಶ ಸಿಕ್ತು. ನಮಗೆ ತುಂಬ ಚೆಂದ ದರ್ಶನ ಆಯಿತು ನಮಗೆ. ಆ್ಯಂಡ್ ಆಲ್ಸೋ ನಾವು ಹೋಗಿದ್ದ ದಿನ ಅಲ್ಲಿ ದೇವಿ ಮೆರವಣಿಗೆ ನಡೀತಾ ಇತ್ತು. ಅಲ್ಲಿ 2 ಥರ ಮೆರವಣಿಗೆ ಮಾಡ್ತಾರಂತೆ, ಒಂದು ದೊಡ್ಡ ದೇವರು, ಇನ್ನೊಂದು ಚಿಕ್ಕ ದೇವರು ಅಂತ. ಸೊ ನಾವು ಹೋಗಿದ್ದ ಟೈಮಲ್ಲಿ ಚಿಕ್ಕ ದೇವ್ರ ಮೆರವಣಿಗೆ ನಡೀತಾ ಇತ್ತು. ಸೊ ಅದನ್ನು ನಾವು ನೋಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡ್ರಿ. ಸೊ ಫೈನಲಿ ನಮಗೆ ದರ್ಶನ ಆದಮೇಲೆ ಮತ್ತೆ ನಾವು ನಾಷ್ಟ ಮಾಡೋಕ್ಕೆ ಅಂತ ಹೊರಟ್ರಿ. ಸೊ ಹೋಗ್ತಾ ತುಂಬ ವ್ಯೂಸ್ ತುಂಬ ಚೆನ್ನಾಗಿತ್ತು. ಬೆಟ್ಟದ ಮೇಲಿಂದ ವ್ಯೂಸ್ ಎಲ್ಲ ನೋಡಿಕೊಂಡು ಆ್ಯಂಡ್ ಸ್ವಲ್ಪ ಕಾರಲ್ಲಿ ತರಲೆ ತುಂಟಾಟ ಎಲ್ಲ ಮಾಡ್ತಾಯಿದ್ರಿ. ಸೊ ನಾವು ಏನೇನು ತರಲೆ ಮಾಡಿದ್ರಿ ಅಂತ ಈಗ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಬರುತ್ತೆ ನೋಡಿ, ನಾವೆಷ್ಟು ತರಲೆ ಮಾಡ್ಕೊಂಡು ಹೋಗಿದ್ರಿ ಅಂತಲೇ. Hey, I've seen this one. This is a classic. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಸೊ ದರ್ಶನ ಮುಗೀತು. ದೇವಸ್ಥಾನ ತುಂಬ ಫ್ರೀ ಇತ್ತು, ವೆನ್ಸ್ಡೇ ಆಗಿರೋದ್ರಿಂದ ತುಂಬ ಜನ ಇರಲಿಲ್ಲ. ಮೋರೋವರ್ ನಮ್ಗೆ ದರ್ಶನ ಆದಮೇಲೆ ಸ್ವಲ್ಪ ಜನ ಜಾಸ್ತಿ ಆದರು. ಬಟ್ ನಮಗೆ ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಹೊತ್ತು ನಾವು ದೇವಿನ ನೋಡೋ ಅಂಥ ಅವಕಾಶ ಸಿಕ್ತು ನಮಗೆ. ಸೊ ಈಗ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದು. ಸೊ ಹಂಗಾಗಿ ಸ್ವಲ್ಪ ಊಟ ಮಾಡ್ಕೊಂಡ್ರಿ, ಟಿಫನ್ ಮಾಡಿದ್ರಿ. ಇಲ್ಲೇ ಮಾಡಿದ್ದು ಟಿಫನ್ನು ತುಂಬ ಚೆನ್ನಾಗಿತ್ತು. ಮಸಾಲೆ ದೋಸೆ ಆಗಲಿ, ಇಡ್ಲಿ ಆಗಲಿ, ರೈಸ್ ಬಾತು ಓಕೆ ಆಗಿತ್ತು. ಬಟ್ ದೋಸೆ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನೀವು ಎಲ್ಲ ಮೈಸೂರು ಕಡೆ ಹೋದಾಗ ದಯವಿಟ್ಟು ಈ ಥರ ಫುಡ್ ಬಾತ್ ಮೇಲೆ ಇರೋ ಕಡೆ ಊಟ ಮಾಡಿ. ದೊಡ್ಡ ರೆಸ್ಟೋರೆಂಟ್ಸ್ಗೆ ಹೋಗೋದು, ಹೋಟೆಲ್ಸ್ಗೆ ಹೋಗೋ ಬದಲು ಇಲ್ಲಿ ಬಂದು ಊಟ ಮಾಡಿ. ಅಟ್ಲೀಸ್ಟ್ ಅವ್ರಿಗೊಂಚೂರು ಹೆಲ್ಪ್ ಆಗುತ್ತೆ. ಆ್ಯಂಡ್ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿರುತ್ತೆ ಅವ್ರ ಹತ್ರ, ಕಂಪೇರ್ ಟು ಹೋಟೆಲ್ಸ್ ಆಗಿ ರೆಸ್ಟೋರೆಂಟ್ ಆಗಲಿ, ಕಂಪೇರ್ ಟು ಈ ಥರ ಫುಡ್ ಬಾತ್ ಮೇಲೆ ಮಾಡೋರ ಹತ್ರ ಟೇಸ್ಟ್ ಇನ್ನೂ ಸಕ್ಕತ್ತಾಗಿರುತ್ತೆ.
ಸೊ ಎಲ್ಲ ಡೆಫಿನೆಟಾಗಿ ಪಾಪ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಅವರು ಅಷ್ಟು ಕಷ್ಟಪಟ್ಟು ಹಾಕೊಂಡಿರ್ತಾರೆ, ಸೊ ಅವ್ರಿಗೊಂಚೂರು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವೆಲ್ಲ ಹೋಗ್ತೀವಿ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡ್ತೀನಿ. ಸೊ ಸ್ವಲ್ಪ ಲೈಟಾಗಿ ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ನೆಕ್ಸ್ಟ್ ಮೈಸೂರು ಹೊರಟಿದ್ದ ಪ್ಲೇಸ್ ಬಂದು ದ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಎಲ್ರಿಗೂ ಮೈಸೂರು ಪ್ಯಾಲೇಸ್. ಸೊ ನೆಕ್ಸ್ಟ್ ನಾವು ಹೋಗಿದ್ದ ಪ್ಲೇಸೇ ಮೈಸೂರು ಪ್ಯಾಲೇಸ್ ಆಗಿತ್ತು. ತುಂಬ ಬ್ಯೂಟಿಫುಲ್ ಆಗಿತ್ತು ಪ್ಯಾಲೇಸ್ ಮಾತ್ರ. ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಪ್ಯಾಲೇಸ್ಗೆ. ಯಾರೆಲ್ಲ ಮೈಸೂರು ವಿಸಿಟ್ ಮಾಡಿಲ್ಲ ಆ್ಯಂಡ್ ಪ್ಯಾಲೇಸ್ ವಿಸಿಟ್ ಮಾಡಿಲ್ಲ, ಪ್ಲೀಸ್ ಎಲ್ಲ ಹೋಗಿ ವಿಸಿಟ್ ಮಾಡಿ. ಅಲ್ಲಿ ಪ್ರತಿಯೊಂದು ಲೈಕ್ ಹಿಂದಿನ ಕಾಲದಲ್ಲಿ ಹೆಂಗಿದ್ರು ರಾಜಾದಿರು, ಆಮೇಲೆ ಅವ್ರ ಮನೆ ಎಲ್ಲ ಹೇಗಿತ್ತು ಪ್ರತಿಯೊಂದು ಸಹ ನಾವಲ್ಲಿ ನೋಡ್ಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣಿಸ್ತಿದೆ ಮೈಸೂರು ಪ್ಯಾಲೇಸ್ ಒಳಗಡೆ ಅಂತ. ಸ್ವರ್ಗ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಅಲ್ಲೆಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ದು. ಆ್ಯಂಡ್ ಆಲ್ಸೋ ಅಲ್ಲಿ ನಮಗೆ ಸ್ವಲ್ಪ ಕ್ಯಾಪ್ಚರ್ ಮಾಡೋದಕ್ಕೆ ಟೈಮ್ ಕೊಡ್ತಾರೆ. ಸೊ ಇದು ಬಂದು ನಮ್ಮ ಅಂಬಾರಿ, ಅಂದರೆ ದಸರಾ ಟೈಮಲ್ಲಿ ದೇವಿ ಈ ಅಂಬಾರಿ ಒಳಗಡೆ ಕೂತ್ಕೊಂಡು ಮೆರವಣಿಗೆ ಆಗುತ್ತೆ. ಸೊ ಈ ಅಂಬಾರಿ ಮಾತ್ರ ತುಂಬ ಚೆನ್ನಾಗಿತ್ತು. ಅಲ್ಲಿರೋ ಪ್ರತಿಯೊಬ್ಬರು ಇದ್ರ ಮುಂದೆ ನಿಂತ್ಕೊಂಡು ಫೋಟೋ ತಗೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಇದು ಮೈಸೂರು ಪ್ಯಾಲೇಸ್ ಆಗಿತ್ತು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಮೈಸೂರು ಪ್ಯಾಲೇಸ್ ಎಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದ ಪ್ಲೇಸೇನೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇದು ಬಂದು KRS ವಾಟರ್ ಬ್ಯಾಕ್ ಸೈಡ್ ಇರೋದು. ಈ ಪ್ಲೇಸ್ನ ತುಂಬ ಜನ ನೋಡಿರಲ್ಲ ಆ್ಯಂಡ್ ಸ್ವಲ್ಪ ಜನ ನೋಡಿರ್ತೀರ ಐ ಗೆಸ್. ಬಟ್ ಈ ದೇವಸ್ಥಾನ ತುಂಬ ಜನಕ್ಕೆ ಗೊತ್ತಿಲ್ಲ, ಬಿಕಾಸ್ ತುಂಬ ಒಳಗಿರುವಂಥ ದೇವಸ್ಥಾನ. ಆ್ಯಂಡ್ ಈ ದೇವಸ್ಥಾನ ಸುತ್ತಮುತ್ತ ಪೂರ್ತಿಯಾಗಿ ವಾಟರ್ ಇದೆ, ಮಧ್ಯದಲ್ಲಿ ದೇವಸ್ಥಾನ ಇದೆ. ನೋಡೋಕ್ಕಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ತುಂಬ ಪೀಸ್ಫುಲ್ ಆಗಿರುವಂಥ ಜಾಗ. ಅಲ್ಲಿ ನಾವು ಎಷ್ಟೊತ್ತು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಈ ದೇವಸ್ಥಾನ ಹೊಯ್ಸಳ ಅವ್ರ ಕಾಲದಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನ. ತುಂಬ ವರ್ಷಗಳ ಹಿಂದೆ ಅದು ನೀರಲ್ಲಿ ಮುಳುಗೋಗ್ಬಿಟ್ಟಿತ್ತು. ಸೊ ಇವಾಗ ಅದನ್ನು ಕ್ಲಿಯರ್ ಮಾಡಿ ಒಂದು ದೇವಸ್ಥಾನ ವಿಸಿಟಿಂಗ್ ಪ್ಲೇಸ್ ಅಂತ ಮಾಡಿದ್ದಾರೆ. ಪ್ಲೀಸ್ ಇದನ್ನು ಮೈಸೂರಿಗೆ ಹೋದಾಗ ತಪ್ಪದೆ ವಿಸಿಟ್ ಮಾಡಿ. ಸೊ ಅಲ್ಲಿ ನಾವು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡ್ರಿ. ಆ್ಯಂಡ್ ಆ ಪ್ಲೇಸಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿರುವಂಥ ಟೈಮಲ್ಲಿ ನನಗೆ ಒಂದು ಬಿಗ್ ಸರ್ಪ್ರೈಸೇ ಕಾದಿತ್ತು. ಆ್ಯಂಡ್ ದಟ್ ಈಸ್ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆ್ಯಂಡ್ ಸೊ ಇಲ್ಲಿ ವಾಟರ್ ಪ್ಲೀಸ್ ಹತ್ರನೇ, ನನಗೆ ವಾಟರ್ ಪ್ಲೀಸ್ ಅಂದರೆ ತುಂಬ ಇಷ್ಟ ಅಂತ. ಸೊ ಅಲ್ಲೇ ನನ್ನ ಬರ್ಡೇ ಮಾಡಿದ್ರು. ಐ ಆಮ್ ವೆರಿ ಮಚ್ ಹ್ಯಾಪಿ ಫಾರ್ ದ್ಯಾಟ್. ಇವ್ನ್ಯಾವನ ಸೆಡೆ ನನ್ನ ಮಗ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಮಚ್ಚ ಹಂಗೆ ಬಾಯ್ರ ಇಲ್ಲಿ ಹತ್ರ ಬರ್ರಿ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಫೈನಲಾಗಿ ನಾವು ಬಂದಿದ್ದ ಪ್ಲೇಸೇ KRS ಡ್ಯಾಮ್ ಎಲ್ಲ ನೋಡಿಕೊಂಡು ನೈಟ್ ಆಗಿರೋದ್ರಿಂದ ಅಲ್ಲಿ ಲೇಸರ್ ಶೋ ನಡೀತಾ ಇತ್ತು. ವಾಟರ್ ಲೇಸರ್ ಶೋ, ಮ್ಯೂಸಿಕಲ್ ಶೋ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಮ್ಯೂಸಿಕಲ್ ಶೋ ಅಲ್ಲಿ ನಮ್ಮ ಪ್ರೀತಿಯ ಪವರ್ ಸ್ಟಾರ್ ಅಪ್ಪು ಅವ್ರ ಸಾಂಗ್ ಓಡ್ತಾ ಇತ್ತು. ಆ ಸಾಂಗ್ಗೆ ಲೇಸರ್ ಶೋ ನಡೀತಾ ಇತ್ತು.
ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್, ಮೈಸೂರು ಟ್ರಿಪ್ ವ್ಲಾಗ್. ಸೊ ಈ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ನನ್ನ ಬರ್ಡೇ ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಈ ವ್ಲಾಗ್ನ ಎಡಿಟ್ ಮಾಡಿಕೊಟ್ಟಿದ್ದು ನನ್ನ ಫ್ರೆಂಡ್ ನಿತಿನ್ ಆಚಾರ್ಯ ಅವರು. ಸೊ ಅವ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬ್ಯೂಟಿಫುಲ್ಲಾಗಿ ಎಡಿಟ್ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿತಿನ್. ಆ್ಯಂಡ್ ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಹೀಗೆ ನನ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಏನು ಮಾಡಬೇಕು ಗೊತ್ತಲ್ಲ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ನಾನು ಏನೇ ವ್ಲಾಗ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ನಿಮ್ಗೆ ಯಾವ ಥರ ಎಲ್ಲ ವೀಡಿಯೋ ಬೇಕು ಅಂತ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು, ಲವ್ ಯು, ಬಾಯ್.